ಸುಮ್ಮನೆ ಇದು ಮಾಡ್ತೀನಿ ಗುರುತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಕಾನೂನುಬದ್ಧವಾಗಿ ಮಾಡಕ್ ಕೇಳಿ ಸರ್ ಕಾನೂನುಬದ್ಧವಾಗಿ ಮಾಡಕ್ ಕೇಳಿ ಅಲ್ಲ ಸ್ವಾಮಿ ಆಗ್ಲೂ ಒಳಗಡೆ ಆದ್ರೂ ಚಿಂತೆ ಇಲ್ಲ ಸ್ವಾಮಿ ನಾವು ಸ್ವಾಮಿ ನಾವು ಆದ್ರೂ ಪರವಾಗಿಲ್ಲ ಸ್ವಾಮಿ ನಮ್ಗೆ ನ್ಯಾಯ ಬೇಕಿಲ್ಲ ನಾವು ಹೈಕೋರ್ಟ್ ಆದೇಶವನ್ನ ತಿರಸ್ಕಾರ ಮಾಡ್ತಾ ಇಲ್ಲ ನ್ಯಾಯ ಬೇಕು ಅವರು ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಾವು FIR ಮಾಡಕ್ಕಾಗ್ತದೆ ನೀವು ಇನ್ನೊಂದು ತೊಂದರೆಗೆ ಒಳಗಾಗಬಾರ್ದು ಅಷ್ಟೇ ನಮ್ಮ ಉದ್ದೇಶ ಹೀಗೆ ಅಧಿಕಾರಿಗಳಿಗೆ ಜಮೀನು ಸರ್ವೆ ಮಾಡದಂತೆ ಮನವಿ ಮಾಡುತ್ತಿರುವ ರೈತರು ಆದರೆ ಕೋರ್ಟ್ ಆದೇಶ ಇದೆ ಎಂದು ಯಾರ ಮಾತಿಗೂ ಜಗ್ಗದೆ ಸರ್ವೆ ಮಾಡಿದ ಸರ್ವೆ ಅಧಿಕಾರಿಗಳು ಇನ್ನೊಂದು ಕಡೆ ಎರಡು ಗುಂಪುಗಳ ನಡುವೆ ಇದು ನಮ್ಮ ಜಮೀನು ಅಂತ ವಾಗ್ವಾದ ನಡೆಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ವ್ಯಾಪ್ತಿಯ ಬೋಯಿನಹಳ್ಳಿ ಗ್ರಾಮದಲ್ಲಿ. ಹೌದು, ಬೋಯಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 77/2ರಲ್ಲಿರುವ 1 ಎಕರೆ 8 ಗುಂಟೆ ಜಮೀನು ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಉಂಟಾಗಿರುವ ಕಿತ್ತಾಟ. ಬೋಯಿನಹಳ್ಳಿ ಗ್ರಾಮದ ರೆಡ್ಡಪ್ಪ ಎಂಬುವವರಿಗೆ ಮಕ್ಕಳಿಲ್ಲದ ಕಾರಣ ತನ್ನ ಪಾಲಿಗೆ ಬಂದ ಜಮೀನು ಅಣ್ಣನ ಮಗ ಮುತ್ಯಾಲಪ್ಪನಿಗೆ 1954ರಲ್ಲಿ ಬರೆದು ಕೊಟ್ಟಿರುತ್ತಾರೆ. ಅದರಂತೆ ಮುತ್ಯಾಲಪ್ಪನ ಮಕ್ಕಳಾದ ಕೃಷ್ಣಪ್ಪ, ಅಕ್ಕಲಪ್ಪ ಅವರ ಮಕ್ಕಳ ಜೊತೆ ಅಂದಿನಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಮುತ್ಯಾಲಪ್ಪನ ಮಕ್ಕಳು, ಮೊಮ್ಮಕ್ಕಳು ಜಮೀನನ್ನು ವಿಭಾಗ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮುತ್ಯಾಲಪ್ಪನ ಹೆಸರಿನಲ್ಲಿದ್ದ ಜಮೀನು ಅದೇ ಗ್ರಾಮದ ಚೆನ್ನಮ್ಮ ಹೆಸರಿನಲ್ಲಿ ಪಹಣಿ ಬಂದಿದೆ. ಇದರಿಂದ ಮುತ್ಯಾಲಪ್ಪನ ಮಕ್ಕಳು, ಮೊಮ್ಮಕ್ಕಳು ಚಿಕ್ಕಬಳ್ಳಾಪುರ ಗುಡಿಬಂಡೆ ನ್ಯಾಯಾಲಯದಲ್ಲಿ ಪಹಣಿ ಹೆಸರು ಬದಲಾಯಿಸುವಂತೆ ಕಾನೂನು ಹೋರಾಟ ಮಾಡುತ್ತಿರುವಾಗ ಇತ್ತ ಚೆನ್ನಮ್ಮನ ಮಗ ವೆಂಕಟಪತಿ ಹೈಕೋರ್ಟ್ ಮೂಲಕ ಸರ್ವೆ ಮಾಡಿಸಲು ಚಿಕ್ಕಬಳ್ಳಾಪುರ ADLR ಅಧಿಕಾರಿಗಳಿಗೆ ಸೂಚನೆ ಹೊರಡಿಸಿ ತಂದಿದ್ದಾರೆ. ಅದರಂತೆ ಅಧಿಕಾರಿಗಳು ಸರ್ವೆ ನಂಬರ್ 72/2ರಲ್ಲಿರುವ 1 ಎಕರೆ 8 ಗುಂಟೆ ಜಮೀನು ಅಳತೆ ಮಾಡುವ ವೇಳೆ ಅಧಿಕಾರಿಗಳು ದಾಖಲೆಗಳನ್ನು ಕೊಟ್ಟು ಅಳತೆ ಮಾಡುವಂತೆ ದೊಡ್ಡ ಹೈಡ್ರಾಮಾ ನಡೆದೋಯ್ತು. ಅಲ್ಲದೆ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದರೆ FIR ದಾಖಲಿಸುವುದಾಗಿ ಹೇಳಿ ಅಳತೆ ಕಾರ್ಯ ಮಾಡಿದ್ದಾರೆಂದು, ಅದಲ್ಲದೆ ವೆಂಕಟಪತಿ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದು ರಾಜಕೀಯ ಪ್ರಭಾವ ಬಳಸಿ ಅಧಿಕಾರಿಗಳಿಗೆ ಯಾವುದೇ ದಾಖಲೆಗಳನ್ನು ನೀಡದೆ ಜಮೀನು ಕಬಳಿಸಲು ಯತ್ನಿಸುತ್ತಿದ್ದಾರೆಂದು ಮುತ್ಯಾಲಪ್ಪ ಮೊಮ್ಮಗ ಆರೋಪಿಸಿದ್ದಾರೆ. ಚೆಕ್ ಬಂದಿನ ಟ್ಯಾಲಿ ಆಗಲ್ಲ ಸ್ವಾಮಿ, ವಿಷಯ ಕೊಡಿ ಸ್ವಾಮಿ. ಹೋಗಿಲ್ಲ ಅಲ್ಲ ಸ್ವಾಮಿ, ನಾವು ಜಾಸ್ತಿ ಮಾತಾಡಿ ಏನ್ ಸ್ವಾಮಿ ಮಾಡ್ಬೇಕಾ? ಇಲ್ಲ ಆಗಲ್ಲ ಸ್ವಾಮಿ, ಮಾಡಕ್ಕಾಗಲ್ಲ. ಇದು ಮಾಡ್ತಾರ ಯಾರ ಕೊನೆ ಕೆಲಸ ಮಾಡಕ್ ಬಿಡು ನಿಮ್ದೆ ಅಲ್ಲ ನಮ್ ಕಷ್ಟ ಯಾರು ಸರ್ ಹೇಳ್ಕೊಳ್ಳೋದು ನಾವು ಕಿತ್ಕೊಳಕ್ಕೂ ಆಗಲ್ಲ, ಕೊಡಕ್ಕೂ ಆಗಲ್ಲ. ಅದೇ ಅಲ್ಲ ಸರ್, ಅದು ಚಿಕ್ಕ ಬಂದಿನ ಇದು ಮಾಡಕ್ ಬಿಡಲ್ಲ. ಇಲ್ಲ ಸುಮ್ನೆ ಇರಿ, ನಿಮ್ಮನ್ನ ತಂಗಿನೂ ಬೇಡ, ಯಾರನ್ನು ಊರಲ್ಲಿ ಬದುಕಲೇಬಾರ್ದು. ಸುಮ್ನೆ ಬಿಡ್ರಿ, ಅನವಶ್ಯಕವಾಗಿ ಮಾತ್ಬೇಡ. ಸರ್ವೆ ನಂಬರ್ 77/2 ಆ ಜಮೀನು ನಮ್ಮದೇ. 77/1 ನಮ್ಮದು, 77/2 ಇದು ನಮ್ಮದೇ ಜಮೀನು. ವೆಂಕಟಪತಿ ಅವರು ಬಂದುಬಿಟ್ಟು ಇದು ಚೆನ್ನಮ್ಮನಿಗೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಒಂದು ಹೈಕೋರ್ಟಿಂದ ಒಂದು ಡೈರೆಕ್ಷನ್ ತೊಗೊಂಬಂದುಬಿಟ್ಟು ಹೈಕೋರ್ಟ್ಗೆ ನಮ್ಮನ್ನು ಪಾರ್ಟಿನ ಮಾಡಿದೆ, ಪಾರ್ಟಿ ಮಾಡಿ ಹೈಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಬಂದು ಇವತ್ತು ಸರ್ವೆ ಮಾಡೋಕ್ಕೆ ಬಂದವ್ರೆ. ಅಲ್ಲಿಗೂ ನಾವು ADLRಗೆ ಇದು ಡಾಕ್ಯುಮೆಂಟ್ಸ್ ಎನ್ಕ್ವೈರಿ ಮಾಡಿ ಎರಡು ಕಡೆ ಇರೋದು ಡಾಕ್ಯುಮೆಂಟ್ಸನ್ನು ಎನ್ಕ್ವೈರಿ ಮಾಡಿ ಅದನ್ನು ನಿಮ್ಗೆ ಗಮನಕ್ಕೆ ತಿಳ್ಕೊಂಡು ಮತ್ತೆ ಇದು ಮಾಡಿ ಅಂತ ಹೇಳಿದ್ರೆ ನಾವು ಏನಿದೆಯೋ ADLR ಕೇಳಿದ್ರೆ ಡಾಕ್ಯುಮೆಂಟ್ಸ್ ಸಮೇತ ಕೊಳ್ಳಿಲ್ಲ ಸರ್. ಅವರು ಡಾಕ್ಯುಮೆಂಟ್ಸ್ ಏನೂ ಕೊಳ್ಳಿಲ್ಲ, ನಾವು ಸಬ್ಮಿಟ್ ಮಾಡಿದ್ದೀವಿ. ಇವಾಗ ನಾವೇನಂದರೆ ನಮಗೆ ಹೈಕೋರ್ಟ್ಗೆ ಇವಾಗ ಏನು ಡೈರೆಕ್ಷನ್ ಇದೆಯೋ ಅದನ್ನು ನಾವು ಪರಿಗಣಿಸ್ಬೇಕು, ಅದನ್ನು ಇದು ವಿಲೆ ಮಾಡಬಾರ್ದು ಅಂತೇಳ್ಬಿಟ್ಟು ಸ್ಪಾಟ್ ಮಾರ್ಜರ್ ಮಾಡಿಸಿದ್ವಿ ಅಷ್ಟೇ. ನಾವು ಯಾವ ಕಾರಣಕ್ಕೂ ಸರ್ವೆ ಮಾಡಿಸಿಲ್ಲ, ಕಲ್ಲು ಹಾಕ್ಸಿಲ್ಲ, ಸ್ಪಾಟ್ ಮಾರ್ಜರ್ ಮಾಡಿಸಿದ್ವಿ. ಆಲ್ರೆಡಿ ನಮ್ಮದು ಅಲ್ಲಿ 77/2ರಲ್ಲಿ ಬೋರ್ವೆಲ್ ಹಾಕಿದ್ದೀವಿ, ದಾಳಂಬೆ ಇದೆ, ಮತ್ತು ಇದು ಮೆಣಸಿನ ಗಿಡ ಇದೆ, ಸೀಮೆ ಹುಳ್ಳು ಇದೆ. ಈ ಥರ ಬೆಳ್ಕೊಂಡು ನಾವು ಜೀವನ ನಡೆಸ್ಕೊತಾ ಇದ್ದೀವಿ. ಇವತ್ತು ಅದರಲ್ಲಿ 77/2ರಲ್ಲಿ ಕೊಳವೆ ಬಾವಿ ಇದೆ. ಆ ಕೊಳವೆ ಬಾವಿಯಿಂದನೇ ಸರ್ ಜೀವನ ಮಾಡ್ತಾ ಇರೋದು ನಾವು. ಇಲ್ಲಾಂದರೆ ನಮ್ಗೆ ಅದರಲ್ಲೇ ಬರ್ತಕ್ಕಂಥ ನೀರನ್ನು ದಾಳಂಬ್ರಿ ವಿವಿಧ ಬೆಳೆಗಳಿಗೆ ಸರ್ ಅದು ನಮ್ಮ ತಾತ ಮುತ್ತಾತನದು. ನಮ್ಮ ತಾತ ಮುತ್ಯಾಲಪ್ಪ ಅಂತ, ಅವರು ಚಿಕ್ಕಪ್ಪ ಇದು ರೆಡ್ಡಪ್ಪ ಅಂತ.
ನಾವು ಇದು ಅವ್ರ ಹೆಸರಲ್ಲಿ ಇದೆ ಸರ್ ಪ್ರೆಸೆಂಟ್ ಇದುವರೆಗೂ. ಯಾವುದೇ ತರಹ ಇ ಸಿ ಆಗಲಿ ಮುಟೇಷನ್ ಆಗಲಿ ಯಾವುದೂ ಮೂಲ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇದೆ. ಮಿಸ್ಗೈಡ್ ಆಗಿ ಚೆನ್ನಮ್ಮ ಅವರಿಗೆ ಪ್ರೆಸೆಂಟ್ ಪಾಣಿ ಹೋಗಿದೆ. ಆ ಪ್ರೆಸೆಂಟ್ ಪಾಣಿ ನಾವು ಆಲ್ರೆಡಿ 2 ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀವಿ. 2 ಕೋರ್ಟಲ್ಲೂ ಚಾಲೆಂಜ್ ಮಾಡಿ, ಒಂದು ಕೋರ್ಟ್ ಚಿಕ್ಕಬಳ್ಳಾಪುರ ಕೋರ್ಟಲ್ಲೂ OS/5 ಅದು ಕೇಸ್ ಚಾಲ್ತಿಯಲ್ಲಿದೆ. ಮತ್ತು ಗುಡಿಬಂಡೆ ಸಿವಿಲ್ ಕೋರ್ಟಲ್ಲೂ OS ಬಂದು ಇದು 50/2026 ಅದನ್ನು ಚಾಲ್ತಿಯಲ್ಲಿದೆ. ಅವೆರಡನ್ನೂ ಅವರು ಅವೆರಡನ್ನೂ ಇದು ಮಾಡಿ ಡೈರೆಕ್ಟ್ ಮ್ಯಾಂಡಮಸ್ ಕೇಸ್ ಅಂತ ಆಗಿಬಿಟ್ಟು ನಮ್ಮ ಪಾಣಿ ಏನೋ ಕಳ್ಕೊಂಡಿದ್ದೀವೋ ನಾವು ಪಾಣಿ ಮಾಡಿಸ್ಕೊಳ್ಳೋಕ್ಕೆ ಚಾಲೆಂಜ್ ಮಾಡಿದ್ದೀವಿ. ನಮ್ಮ ಮೇಲೆ ಇದು ಮಾಡಿಬಿಟ್ಟು ಹೈಕೋರ್ಟಿಂದ 2 ಡೈರೆಕ್ಷನ್ ಕೊಟ್ಬಿಟ್ಟು ರಾಜಕೀಯ ಪಿತೂರಿಯಿಂದ ರಾಜಕೀಯ ಹತ್ರ ಅಂತ ಇದು ಅಫ್ಸೇಲ್ಸ್ಗೆ ADL ಸಾಹೇಬ್ರಿಗೆ ಯಾವ ಥರ ಅಫ್ಸೇಲ್ಸ್ಗೆಲ್ಲ ರಾಜಕೀಯ ಇದಾಗಿಬಿಟ್ಟು ನಮ್ಮ ಮೇಲೆ ಬಂದು ಏಕಾಏಕಿ ಈ ಥರ ಸ್ಪಾಟ್ ಮಾಜರ್ ಮಾಡಿಸಿ ಅಲ್ಲಿಗೂ ನಾವು ಮಾಡ್ಸಾರ ಅಂತ ಹೇಳಿದ್ದಕ್ಕೆ ನಿಮ್ಮ ಮೇಲೆ ಕೋರ್ಟ್ ಕಂಡೆಮ್ ಮಾಡಿಸಿರಾ, ನಿಮ್ಮನ್ನ ಹೋಗ್ಬಿಟ್ಟು ಜೈಲ್ಗೆ ಹಾಕ್ಸ್ತೀವಿ, ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಬೆದರಿಕೆ ಹಾಕಿ ಅವರು ಈ ಥರ ಸ್ಪಾಟ್ ಮಾಜರ್ ಮಾಡಿ ಕಲ್ಲೇನು ಹಾಕ್ಸಕ್ಕೆ ಬಿಡಲಿಲ್ಲ. ಸ್ಪಾಟ್ ಮಾಜರ್ ಮಾಡವ್ರೆ. ಸ್ಪಾಟ್ ಮಾಜರಲ್ಲಿ ಸರ್ ಇದು ADL ಸಾರ್ನ ಕೂಡ ನಾವು ಈ ಥರ ಡಾಕ್ಯುಮೆಂಟ್ಸ್ ಕೇಳಿ ಅಂತ ಹೇಳಿದ್ದೀವಿ. ಅವ್ರು ಕೇಳಿದ್ರೆ ನಮ್ದೇನೋ ಡಾಕ್ಯುಮೆಂಟ್ಸ್ ಅವ್ರು ನಮ್ದೇನೋ ಡಾಕ್ಯುಮೆಂಟ್ಸ್ ಇಲ್ಲ. ಇದು ಹೆಂಗೆ ನ್ಯಾಯ ಬೇಕು ಸರ್. ನಾವೇನೋ ಅವ್ರು ಬಂದು ಈ ಥರ ಇದು ಮಾಡಿದ್ರೆ ಮತ್ತೆ ನಾವೆಲ್ಲಿ ಸರ್ ಹೋಗೋದು? ಅದ್ರಲ್ಲಿ ಇದಿದೆ, ಅದಕ್ಕೆ ಒಂದು ನ್ಯಾಯ ಕೊಡಿಸಿ ಸರ್ ಅಷ್ಟೇ. ಇನ್ನು ವಿವಾದಿತ ಜಾಗದ ಅಳತೆಗೆ ಚಿಕ್ಕಬಳ್ಳಾಪುರದ ADLR ಸರ್ವೆ ಅಧಿಕಾರಿಗಳ ಜೊತೆ ಬಂದು ಸರ್ವೆ ಕಾರ್ಯ ಮುಗಿಸಿದ್ದು ಮುತ್ಯಾಲಪ್ಪ ಮಕ್ಕಳು ಮೊಮ್ಮಕ್ಕಳು ಬಳಿ ಇದ್ದ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಜಮೀನಿಗೆ ಸಂಬಂಧಿಸಿದಂತೆ ವೆಂಕಟಪತಿ ಭೂ ದಾಖಲೆಗಳನ್ನು ನೀಡಲು ನಿರಾಕರಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದರೆ ವೆಂಕಟಪತಿ ಮಾತ್ರ ಯಾವುದೇ ದಾಖಲೆಗಳನ್ನು ನೀಡದೆ 1975ರಲ್ಲಿ ಗೋವಿಂದರೆಡ್ಡಿಯಿಂದ ನಮ್ಮ ತಾಯಿ ಚೆನ್ನಮ್ಮಳೆಗೆ ಖರೀದಿ ಮಾಡಿದ್ದು, ಅಂದಿನಿಂದ ಆ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗೆ ಮಾಡಿಕೊಂಡಿದ್ದು. ಆದರೆ ಮುತ್ಯಾಲಪ್ಪ ಮಕ್ಕಳು ಮತ್ತು ಮೊಮ್ಮಕ್ಕಳು ನಮ್ಮ ಜಮೀನೆಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸರ್, ನಾನು ವೆಂಕಟಪತಿ ಅಂತ ಚೆನ್ನಮ್ಮ ಮಗ. ನಮ್ಮದೇ ಜಮೀನು. ನಮ್ಮ ತಾಯಿ ಹೆಸರಲ್ಲಿ 77/2 ಅದಾಗಿದೆ. ನಾನು ಹುಟ್ಟೇ ಇಲ್ಲ, ಆಗ ತಗೊಂಡಿರೋದು. ನನಗೆ ಅದರ ಮಾಹಿತಿ ಗೊತ್ತಿಲ್ಲ. ಈಗ ನಾವು ಚೆನ್ನಮ್ಮ ಭೈರಪ್ಪ ಅಂತ ನಾವು ಅದು ಅನುಭವದಲ್ಲಿದ್ದೀವಿ. ಆ ಅನುಭವ ಹೆಚ್ಚು ಕಮ್ಮಿ ಆಗುತ್ತೆ, ನಾವು ಸರ್ವೆ ಮಾಡಿಸ್ಕೊಂಡು ಕಾಂಪೌಂಡ್ ಹಾಕ್ಕೊಳ್ಳೋಣ ಅಂತ ಸರ್ವೆ ಕಟ್ಟಿದ್ವಿ. ಅವರು ಅಡ್ಡ ಬಂದಾಗ ನಾವು ಅಲ್ಲಿ ಹೋಗಿ ಕೋರ್ಟಲ್ಲಿ ಅವರು ಕೇಸ್ ಹಾಕಿದ್ರು. ಅವ್ರ ಮೇಲೆ ನಾವು ಅಪೀಲ್ ಹೋದ್ವಿ. ಹೈಕೋರ್ಟ್ಗೆ ಹೋಗಿ ADLRಗೆ ಡೈರೆಕ್ಷನ್ ಕೊಟ್ಟರು. ADLR ಬಂದು ಅವ್ರು ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅಳತೆ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಯಾವ ರೀತಿ ಬಂತು? ನಮ್ಗೆ ಗೊತ್ತಿಲ್ಲ ಸರ್, ನಾನು ಹುಟ್ಟೇ ಇಲ್ಲ ಅವಾಗ. ನಮ್ಮ ತಾಯಿ ಹೆಸರಲ್ಲಿದೆ, ನಾವೇ ಅನುಭವದಲ್ಲಿದ್ದೀವಿ. ನಮ್ಮದೇ ಜಮೀನು. ಅವ್ರ ಪಕ್ಕದಲ್ಲಿ ಅವ್ರದ್ದು ಜಮೀನಿದೆ, ಇಲ್ಲ ಅಂತಲ್ಲ. 77/1 ಮುತ್ಯಾಲಪ್ಪ ಅವ್ರದ್ದು ಅವ್ರ ಹೆಸರಲ್ಲೇ ಇದೆ. ಅವ್ರದ್ದೇ ಜಮೀನು. ಅವ್ರದ್ದು ಎಷ್ಟಿದೆ, 2 ಎಕರೆ ಚಿಲ್ಲರೆ ಇರ್ಬೋದು. ನನಗೆ ಅದರ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ನಮ್ಮ ತಾಯಿ ಹೆಸರಲ್ಲಿರೋದು. ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಅವರು ಅನುಭವದಲ್ಲಿ ತಗೊಂಡಾಗಿಂದನೂ 50-60 ವರ್ಷದಿಂದನೂ ನಾವೇ ಇದ್ದೀವಿ. 1 ಎಕರೆ 8 ಗುಂಟೆ ಅಷ್ಟು ಜಮೀನಲ್ಲಿ ನಾವೇ ಇದ್ದೀವಿ. ನಮ್ಮದೇ ಜಮೀನು. ನಾವು ಅದ್ರ ಮೇಲೆ ಉಳುಮೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಕೋರ್ಟಲ್ಲಿದೆ, ಚಿಕ್ಕಬಳ್ಳಾಪುರ ಕೋರ್ಟಲ್ಲಿದೆ. ಅದ್ರ ಮೇಲೇ ಹೋಗಿರೋದು. ನಮ್ಮ ದಾಖಲೆ ಕರೆಕ್ಟಾಗಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಹೈಕೋರ್ಟ್ಗೆ ಸಲ್ಲಿಸಿದ್ದೀವಿ. ಅದ್ರ ಮೇಲೇ ನಮಗೆ ADLRಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವ್ರು ನಮಗೆ ಗೊತ್ತಿಲ್ಲ. ಅವ್ರು ನಮ್ಮ ಮೇಲೆ ತಕರಾರು ಮಾಡಿಲ್ಲ. ಅವರು ನಾವು ಹೋದರೆ ಸಾಯಿಸ್ತೀವಿ, ಬೆದರಿಸ್ತೀವಿ ಅಂತ ಇದು ಮಾಡ್ತಾರೆ. ನಾವು ಅಲ್ಲಿ ಹೋಗಬಾರ್ದು ಅಂತ ಇದು ಮಾಡ್ತಾರೆ. ಅವರೇ ಜಮೀನು ಕಿತ್ಕೋಬೇಕು. ಅವ್ರ ತಾತ ಹೆಸರಲ್ಲಿ ಇರೋದು 4 ತಲೆಮಾರಿ ಚೇಂಜ್ ಆಗಿದೆ. ಅವ್ರ ತಾತ ಹೆಸರಲ್ಲಿ ಹಳೆಯ ಪತ್ರ ಎಲ್ಲೋ ಅವ್ರ ಸತ್ತ ಮೇಲೆ ಸಿಕ್ಕಿದಾಗ ಅವರು ಅದೇ ಇಟ್ಕೊಂಡು ನಮ್ಮ ತಾತ ಆಸ್ತಿ ನಮ್ಮದು ಅಂತ ಬರ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಈಗ 50-60 ವರ್ಷದಿಂದ ನಾವೇ ಇದ್ದೀವಿ. ನಮ್ಮದೇ ಜಮೀನು, ನಾವೇ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ಆದೇಶದಂತೆ 77/2 ಬಾಬ್ತು ಅಳತೆ ಮಾಡಿ ವರದಿ ಕೋರಿರೋ ಬಗ್ಗೆ ನಾವು ಮುಂಚಿತವಾಗಿ ಸಂಬಂಧಪಟ್ಟವರಿಗೆಲ್ಲ ನೋಟಿಸ್ ಜಾರಿ ಮಾಡಿ ಈ ದಿನ ಅಳತೆಗೆ ಬಂದು ಅಳತೆ ಮಾಡಿ ಈಗ ಮಹಜರು ಕೂಡ ತೊಗೊಂಡಿದ್ದೀವಿ. ವರದಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಸರ್, ಅಳತೆಯಲ್ಲಿ ಅಂದರೆ ಅರ್ಜಿ ಏನಂತ ಮಾಡಿದ್ರು ಸರ್ ಅವರು? ನ್ಯಾಯಾಲಯ 77/2 ಬಾಬ್ತು ಅಳತೆ ಪೋಡಿ ಕಾರ್ಯ ಮಾಡಿ ನಮ್ಗೆ ವರದಿ ಸಲ್ಲಿಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವು ವರದಿ ಕೊಡ್ತೀವಿ. ಸ್ವಾಧೀನದಲ್ಲಿ ಯಾರಿದ್ದಾರೆ ಅದನ್ನು ನಾವು ಅವರು ಕೇಳಿಲ್ಲ, ನಾವು ಹೇಳಕ್ಕೆ ಬರಲ್ಲ. ಸ್ವಾಧೀನದ ಬಗ್ಗೆ ಪ್ರಶ್ನೆ ಇಲ್ಲ. ವಿರೋಧ ವ್ಯಕ್ತಪಡಿಸಿದ್ದಾರೆ.
ಆದರೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ನಾವು ಅನುಸರಿಸಬೇಕಾಗಿರೋದ್ರಿಂದ ಪೊಲೀಸ್ ರಕ್ಷಣೆಯೊಂದಿಗೆ ಅಳತೆ ಕ್ರಮ ವಹಿಸಿ ಇವಾಗ ಇದ್ರ ಏನು ಅಳತೆ ಮಾಡಿದ್ವಿ ಅದ್ರ ಬಾಬತು ಸಂಪೂರ್ಣವಾದ ವರದಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ದಾಖಲೆಗಳು ವೆರಿಫಿಕೇಶನ್ ಎಲ್ಲ ಮಾಡಿದ್ದೀವಿ. ಅದ್ರ ಪ್ರಕಾರ ಈಗ ಅಳತೆ ಸಮಯದಲ್ಲಿ ಕೂಡ ಬಾಜುದಾರರಾದಂತಹ ಶ್ರೀ ಯಾರಪ್ಪ ನಿಮ್ಮ ಹೆಸರು ಅಕ್ಲಪಾರ್ ಅವರು ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಅದ್ರ ಬಾಬತು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ವಿಚಾರಣೆ ಅಪೋನೆಂಟರ್ ದಾಖಲೆಗಳು ಸಬ್ಮಿಟ್ ಮಾಡಿದ್ದಾರೆ ಸರ್. ಅವ್ರು ಯಾವುದನ್ನು ಕೇಳಿದ್ದೀವಿ. ಈ ಸಮಯದಲ್ಲಿ ಯಾರು ಕೊಟ್ಟರು ಅವ್ರದ್ದು ಮಾತ್ರ ಪರಿಗಣನೆಗೆ ತೊಗೊಂಡಿದ್ದೀವಿ. ಬೇರೆಯವ್ರದ್ದು ಯಾರು ಕೊಟ್ಟಿದ್ದಾರೋ ಅದನ್ನು ನಾವು ಮೆನ್ಷನ್ ಮಾಡ್ತೀವಿ. ಒಟ್ಟಾರೆ ಬೋಯಿನಹಳ್ಳಿ ಗ್ರಾಮದ 1 ಎಕರೆ 8 ಗುಂಟೆ ಜಮೀನಿನ ವಿವಾದ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದ್ದು ಅಂತಿಮವಾಗಿ ಜಮೀನಿನ ಮಾಲೀಕತ್ವದ ಕುರಿತು ನ್ಯಾಯಾಲಯದ ತೀರ್ಪು ಹಾಗೂ ಕಂದಾಯ ಇಲಾಖೆಯ ಮುಂದಿನ ಕ್ರಮವೇ ನಿರ್ಣಾಯಕವಾಗಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.